ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಯನ್ನು ತಿಳಿಸುತ್ತಾ, ಈ ಬೋರ್ವೆಲ್ ಸುಮಾರು 7-8 ವರ್ಷಗಳ ಹಿಂದೆಯೇ ಕೊರೆಸಿದ್ದಾಗ ಏನಾಗಿದೆ ಅಂದರೆ ಹಾಗೂ ಸಹ ಇದೆ ಈ ಥರನೇ ನೀರು ಬರ್ತಿದ್ದಾಗ ಮೋಟ್ರ್ ಬಿಡ್ತಾರೆ. ಮೋಟ್ರ್ ಬಿಟ್ಟಾಗ ನೀರು 1 ಅವರ್ ಹೊಡೆದು ಸುಮ್ಮನೆ ಆಗಿಬಿಡುತ್ತೆ, ಆಫ್ ಆಗಿಬಿಡುತ್ತೆ. ಏಕೆ ಅಂತ ನೋಡಿದಾಗ ಆ ಬೋರ್ವೆಲ್ನಲ್ಲಿ ನೀರೇ ಕಮ್ಮಿ ಆಗಿರುತ್ತೆ. ಆಗ ಬಿಟ್ಬಿಡ್ತಾರೆ. ಮತ್ತು KC ವ್ಯಾಲಿ ನೀರು ಸ್ಟಾರ್ಟ್ ಆಗುತ್ತೆ. ನಮ್ಮ ಚಿಕ್ಕಬಳ್ಳಾಪುರ ಭಾಗದಲ್ಲಿ KC ವ್ಯಾಲಿ ನೀರು ಸರಾಗವಾಗಿ ಕೆರೆಗಳನ್ನು ತುಂಬಿಸ್ತಾರೆ. ಆಗ ನೀರು ಅತಿ ಹೆಚ್ಚಾಗಿ ಬರ್ತದೆ. ಮತ್ತು ಏನಾಗುತ್ತೆ ಅಂದರೆ ತದನಂತರ ಮತ್ತು ನಮ್ಮ ಬೋರ್ವೆಲಲ್ಲಿ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಕಿವಿ ಇಟ್ಟು ನೋಡ್ತಾರೆ ಆ ಬೋರ್ವೆಲ್ಗೆ. ಆಗ ನೀರು ಸೌಂಡ್ ಕೇಳಿಸುತ್ತೆ. ಆಗ ನಮ್ಮ ರೈತರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಈ ಥರ ನಮ್ಮ ಬೋರ್ವೆಲಲ್ಲಿ ನೀರು ಬರ್ತಿದೆ, ಕ್ಲೀನಿಂಗ್ ಒಂದು ಸತಿ ಮಾಡಿಕೊಡಿ ಅಂದಾಗ ನಾವು ಬಂದು ಕ್ಲೀನಿಂಗ್ ಮಾಡ್ತೀವಿ. ಆಗ ಸುಮಾರು ಒಂದು 500 ಅಡಿ ಆಳ ಹೋದಾಗ ಈ ಥರ ಒಂದು ಕಲ್ಲು ಬರ್ತಾ ಇದ್ದಾಗ ಸರಾಗವಾಗಿ ನೀರು, ಏಕೆಂದರೆ ಆ ಒಂದು ಗ್ಯಾಪಲ್ಲಿ ಒಳಗಡೆ ಇದ್ದಂತಹ ಗ್ಯಾಪಲ್ಲಿ ಸರಾಗವಾಗಿ ನೀರು ಯಾವ ರೀತಿ ಬರ್ತಿರ್ತದೆಯೋ ಅದೇ ರೀತಿ ಆ ಸಿಲ್ಟು, ಆ ಬೋಟ್ರಸ್ಸು ಸಹ ಕಂಟಿನ್ಯೂಸ್ ಆಗಿ ಬರ್ತಿತ್ತು. ನಾವು ಅದೇ ಥರ ಕಂಟಿನ್ಯೂಸ್ ಆಗಿ ಏರ್ ಕೊಟ್ಕೊಂಡು ಕ್ಲೀನ್ ಮಾಡ್ತಾ ಆ ಒಂದು ಬೋಟ್ರಸ್ಸು ಲಾಸ್ಟ್ಗೆ ಕಮ್ಮಿ ಆಗ್ತಾ ಬರುತ್ತದೆ. ತಾವು ನೋಡಬಹುದು ಯಾವ ರೀತಿ ಬೋಟ್ರಸ್ ಇದೆ ಅಂತ ಹೇಳ್ಬಿಟ್ಟು. ಈ ನಮ್ಮ ಬೋರ್ವೆಲಲ್ಲಿ ಯಾವ ರೀತಿಗೆ ಬೋಟ್ರಸ್ ಬರ್ತಿದೆ ಅಂತ ತಾವು ವೀಕ್ಷಿಸಬಹುದು. ಏಕೆಂದರೆ ಹಲವಾರು ಸತಿ ಈ ಬೋರ್ವೆಲ್ ಬಿಟ್ಟಾಗ ಆ ನೀರಿನ ಜೊತೆ ಹರಿದುಕೊಂಡು ಬಂದಂತಹ ಬೋಟ್ರಸ್ಸು ಅಲ್ಲೇ ಸ್ಟಾಫ್ ಆಗಿ ನಿಲ್ಲಾಗಿ ಈ ಥರ ಆಗಿಬಿಟ್ಟಿರುತ್ತೆ. ಕ್ಲೀನ್ ಮಾಡಿದಾಗ ಅದು ಕಂಟಿನ್ಯೂಸ್ ಆಗಿ ಬರ್ತಿತ್ತು. ಆಗ ಒಂದು ಹಾಫ್ ಆನ್ ಅವರ್ ನಾವು ಕ್ಲೀನ್ ಮಾಡ್ತಾ ಅದು ಆದಷ್ಟು ಕ್ಲಿಯರೆನ್ಸ್ಗೆ ಬಂತು. ಫೈನಲಿ ಏನಾಯಿತು ಅಂದರೆ ಇದು ಲಾಸ್ಟ್ಗೆ ಆ ಬೋಟ್ರಸ್ ಎಲ್ಲ ಸ್ಟಾಪ್ ಆಗಿಬಿಡ್ತು. ಮತ್ತು ನೀರು ಯಥೇಚ್ಛವಾಗಿ ಕ್ಲಿಯರಾಗಿ ನೀರು ಬರಲು ಸ್ಟಾರ್ಟ್ ಆಯಿತು. ತಾವು ನೋಡ್ತಾ ಇರಬಹುದು ಯಾವ ರೀತಿ ನೀರು ಬರ್ತಿದೆ ಅಂತ ವೀಕ್ಷಿಸಬಹುದು. ನೋಡಿ, ಈ ಕೇಸಿಂಗ್ ಪಕ್ಕದಲ್ಲಿ ಎಷ್ಟು ಬೋಟ್ರಸ್ ಕಲ್ಲಿದೆ ಅಂತ ತಾವು ಒಂದು ಬಾರಿ ಗಮನ ಇಟ್ಟರೆ ಸಾಕು ಈ ಬೋಟ್ರಸ್ ಎಷ್ಟಿದೆ ಅಂತ. ಫೈನಲಿ ಏನಾಗಿದೆ ಅಂದರೆ ಈ ಬೋಟ್ರಸ್ ಎಲ್ಲ ಕ್ಲಿಯರ್ ಆಗಿ ಒಳ್ಳೆಯ ನೀರು ಬಂತು. ರೈತರಿಗೆ